ಚೌತಿಯ ದಿವಸ ವಿಶೇಷವಾಗಿ ಕಡಲೆಕಾಳು ಉಸ್ಲಿ ಮಾಡೇ ಮಾಡ್ತೀವಿ. ಅದ್ರಲ್ಲೂ ದೇವ್ರಿಗೆ ಅರ್ಪಿಸಕ್ಕೆ ಈರುಳ್ಳಿ ಹಾಕದೆ ಮಾಡೋದು ವಿಶೇಷ. ಈ ವಿಡಿಯೋದಲ್ಲಿ 2 ರೀತಿಯ ಈರುಳ್ಳಿ ಹಾಕಿ ಹಾಕದೆ ಮಾಡುವಂತ ಕಡಲೆ ಉಸ್ಲಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ 3-4 ಗಂಟೆಗಳ ಕಾಲ ನೆನೆಸಿರುವಂತ ಕಡಲೆಕಾಳಿಗೆ ಉಪ್ಪು ಹಾಗೂ ನೀರನ್ನ ಹಾಕಿ 3-4 ವಿಷಲ್ ಕೂಗಿಸ್ಕೊಳ್ಳಿ. ಒಂದು ಮಿಕ್ಸಿ ಜಾರಲ್ಲಿ 3-4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊಬ್ಬರಿನ ಹಾಕಿ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡು, ನಂತರ ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆಗೆ ಈ ಕೊಬ್ಬರಿ ಮಿಶ್ರಣನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು, ನಂತರ ಬೆಂದಿರೋಂತಹ ಕಡಲೆಕಾಳನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಈರುಳ್ಳಿ ಬಳಸದೆ ಮಾಡುವಂತ ಕಡಲೆಕಾಳು ಉಸ್ಲಿ ರೆಡಿ ಆಗಿರುತ್ತೆ. ಇನ್ನು ಈರುಳ್ಳಿ ಹಾಕಿ ಮಾಡೋದಕ್ಕೆ ಬಾಣಲಿಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಬೆಂದಿರೋಂತಹ ಕಡಲೆಕಾಳನ್ನ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಹಸಿ ಕಾಯಿ ತುರಿ, ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಈರುಳ್ಳಿ ಬಳಸಿ ಮಾಡುವಂತಹ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ನಿಮಗೆ ಯಾವ ವಿಧದಲ್ಲಿ ಮಾಡುವಂತಹ ಕಡಲೆ ಉಸ್ಲಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.